ಹಲೋ ಫ್ರೆಂಡ್ಸ್, ಬನ್ನಿ ನಾವಿವತ್ತು ಬೆಂಡೆಕಾಯಿ ಹುಳಿನ ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿಲಿ ಬೆಂಡೆಕಾಯಿನ ಹುರ್ಕೊಳ್ಳಿ. ನಂತರ ಮಿಕ್ಸಿ ರೆಡಿ ಮಾಡ್ಕೊಳ್ಳೋಣ. ಹೆಚ್ಕೊಂಡಿರೋ ಅಂಥ ಟೊಮ್ಯಾಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಸಿಶುಂಠಿ ಇದಿಷ್ಟನ್ನು ಹಾಕ್ಕೊಂಡು ನಂತರ ತುರಿದು ಇಟ್ಕೊಂಡಿರೋ ಅಂಥ ಕಾಯಿ ಹಾಕ್ಕೊಳ್ಳೋಣ. ಕಾಯಿ ಸ್ವಲ್ಪ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಕಾಯಿ ಹಾಕ್ಕೊಂಡು ನೆಕ್ಸ್ಟು ನಮಗೆ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ನೀವು 2 ಮೆಂಬರ್ಸ್ಗಾದರೆ ನಿಮ್ಮ 2 ಸ್ಪೂನು, ಅದು ನಿಮ್ಮದು ಖಾರದ ಪುಡಿ ಸ್ಟ್ರಾಂಗ್ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ. ನೆಕ್ಸ್ಟು ಸಾಂಬಾರ್ ಪೌಡರ್ ಹೇಗೆ ಅಂದರೆ 3 ಚಮಚ ಸಾಂಬಾರ್ ಪೌಡರ್, 2 ಚಮಚ ಖಾರದ ಪುಡಿ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳೋಣ. ಸೊ ಹುಣಸೆ ಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈಗ ಒಂದು ಪಾತ್ರೆ ತೊಗೊಂಡು ಆಯಿಲ್ ಬಿಟ್ಕೊಂಡು ನೆಕ್ಸ್ಟ್ ಸಾಸಿವೆ ಹಾಕ್ಕೊಂಡು ಈಗ ಸ್ವಲ್ಪ ಆನಿಯನ್ನು, ಈರುಳ್ಳಿ ಮತ್ತು ಟೊಮ್ಯಾಟೊ ಇದನ್ನೆಲ್ಲ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಂಡ್ಮೇಲೆ ರೆಡಿ ಮಾಡಿ ಏನು ಹುರಿದಿಟ್ಟಿರ್ತೀವಲ್ಲ ಬೆಂಡೆಕಾಯಿ, ಅದನ್ನು ಹಾಕ್ಕೊಂಡು ಆಮೇಲೆ ಮಿಕ್ಸರ್ಗೆ ಏನು ಹಾಕ್ಕೊಂಡಿರ್ತೀವಿ ಗ್ರೈಂಡ್ ಮಾಡಿರೋದೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಬೇಯೋವರೆಗೂ ಮಿಕ್ಸ್ ಮಾಡಿ. ನೆಕ್ಸ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸಿ. ನೋಡಿ, ರುಚಿಯಾಗಿದೆ ಬೆಂಡೆಕಾಯಿ ಹುಳಿ.